ನೋವುತ್ತಿದೆ. ಇದು ಒಳ್ಳೇದ್ ಮಾಡಪ್ಪ, ಅಪ್ಪಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಹೇಳ್ದಂಗೆ ಒನ್ ಟ್ಯಾಟೂ ಸ್ಟೋರಿ, ನನ್ನ ಟ್ಯಾಟೂ ಸ್ಟೋರಿ. ಮತ್ತು ಇವತ್ತು ವಿನು ಬರ್ತ್ಡೇ ಸಹ ಇತ್ತು. ಸೊ ಎಲ್ಲರೂ ಅಂದ್ಕೋಬೋದು ವಿನುಗೆ ಸರ್ಪ್ರೈಸ್ ಕೊಡೋ ಥರ ಹಾಕ್ಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಹೌದು, ಅದು ಒಂದು ರೀಸನ್ ನನಗೆ ಹೇಳ್ಬೇಕು ಅಂತಂದರೆ. ಸೊ ಹಾಗಾಗಿ ವಿನುಗೆ ಸರ್ಪ್ರೈಸು ಕೊಡೋಣ ಅಂತ ಅಂದ್ಕೊಂಡು ಈ ಟ್ಯಾಟೂನ ಇವತ್ತು ಹಾಕ್ಸ್ಕೊಳ್ತಾ ಇದ್ದೀನಿ. ನಾನು ಹಾಕ್ಸ್ಕೊತಾ ಇರುವಂತಹ ನನ್ನ ಸೆಕೆಂಡ್ ಟ್ಯಾಟೂ ಫೋಟೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ನಿಮ್ಗೆ ಏನು ಅನಿಸ್ತು ಟ್ಯಾಟೂ ಬಗ್ಗೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಟ್ಯಾಟೂನಲ್ಲಿ ನಾರ್ಮಲಾಗಿ ನಮ್ಮ ಸೆಕ್ಯೂರಿಟಿಗೆ ಯಾವ ರೀತಿ ಅಂದರೆ ನಾವು ಯಾವ ರೀತಿ ಹೈಜೀನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲ ಟ್ಯಾಟೂ ಅಂಗಡಿನಲ್ಲೂ ಸಹ. ಸೊ ಅದನ್ನೆಲ್ಲ ತೊಗೊಂಡು ಸೇಫ್ಟಿ ಮೆಷರ್ಸಿಂದ ಈ ಟ್ಯಾಟೂನ ನಾನು ಹಾಕಿಸ್ಕೊಂಡೆ. ಸೊ ನನಗೆ ಸಿಕ್ಕಾಪಟ್ಟೆ ನಾರ್ಮಲಾಗಿ ಟ್ಯಾಟೂ ಅಂದರೆ ಒಂದು ಲೈಟಾಗಿ ಪೇಯ್ನ್ ಇದ್ದೇ ಇರುತ್ತೆ. ಸೊ ಈ ಪೇನಲ್ಲಿ ಒಂಥರ ಓಕೆ, ಒಂದು ಹೊಸ ಟ್ಯಾಟೂ ಹಾಕ್ಸ್ಕೊತಾ ಇದ್ನಲ್ಲ ಅನ್ನೋ ಒಂಥರ ಖುಷಿನೂ ಇತ್ತು. ಇದು ನಮ್ಮ ಮನೆ ಹತ್ರನೇ ಇರುವಂತಹ ಟ್ಯಾಟೂ ಸ್ಟುಡಿಯೋ. ನೀವು ನೋಡ್ಬೋದು, ನನ್ನ ಟ್ಯಾಟೂ ಡಿಸೈನ್ ಸಹ ನಿಮಗೆ ತೋರಿಸಿದ್ದೀನಿ. ನಿಮಗೆ ಏನು ಅನಿಸ್ತು ಅಂತ ಹೇಳಿ. ಅಂದರೆ ಒಂದು ಸೈಡಿಂದ ನೋಡಿದ್ರೆ ಅದು ಎ ಅಂತಲೂ ಕಾಣಿಸುತ್ತೆ, ಇನ್ನೊಂದು ಸೈಡಿಂದ ನೋಡಿದ್ರೆ ಅದು ವಿ ಅಂತಲೂ ಕಾಣಿಸುತ್ತೆ. ಹಾಗೆ ನನ್ನ ಮಗನ ಹೆಸರು ಆರವ್ ಅಂತ ಅನ್ನೋದ್ರಿಂದ AARAV. ಸೊ ಎಯಿಂದ ಸ್ಟಾರ್ಟ್ ಆಗಿ ವಿ ಇಂದ ಎಂಡ್ ಆಗೋದ್ರಿಂದ ಅದನ್ನು ಸಹ ಇರುತ್ತೆ. ಸೊ ಈ ಟ್ಯಾಟೂನ ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದನೂ ಪ್ಲ್ಯಾನ್ ಮಾಡ್ತಾನೆ ಇದ್ದೆ, ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ಹಾಕಿಸ್ದೆ. ತುಂಬ ಖುಷಿ ಆಯಿತು. ಆ್ಯಂಡ್ ರೈಟ್ ಪ್ಲೇಸಲ್ಲಿ ಹಾಕಿಸಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಆ ಪ್ಲೇಸಲ್ಲಿ ಹಾಕಿಸ್ಬೇಕು ಅಂತ ಇತ್ತು. ನನ್ನ ಫಸ್ಟ್ ಟ್ಯಾಟೂ ಅಷ್ಟೊಂದು ಈಸಿಯಾಗಿ ಕಾಣಿಸೋದಿಲ್ಲ, ಕುತ್ತಿಗೆಯ ಹಿಂಭಾಗದಲ್ಲಿ ಹಾಕ್ಸಿರೋದ್ರಿಂದ ಅಷ್ಟು ಈಸಿಯಾಗಿ ಕಾಣಿಸಲ್ಲ. ಸೊ ಇದು ವಿಸಿಬಲ್ ಆಗಿರಲಿ ಅಂತ ಈ ಪ್ಲೇಸ್ನ ಚೂಸ್ ಮಾಡಿದೆ. 2 ವರ್ಷದಿಂದ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅಂದ್ಬಿಟ್ಟು. ಇವಾಗ ಆ್ಯಕ್ಚುಲಿ ಟೈಮ್ ಬಂದಿದೆ. ಹೇಳಿದ್ನಲ್ಲ, ಹಾಗೆ 2 ವರ್ಷದಿಂದ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾ ಇದ್ದೆ ಈ ಟ್ಯಾಟೂನ ಹಾಕ್ಸ್ಬೇಕು, ಇದೇ ಟ್ಯಾಟೂನ ಹಾಕ್ಸ್ಬೇಕು ಅಂತ. 2 ವರ್ಷದಿಂದ ನಾನು ಈ ಲೋಗೋನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಬಟ್ ಹಾಕ್ಸೋದಕ್ಕೆ ರೈಟ್ ಟೈಮ್ ಸಿಕ್ಕಿಲ್ಲ. ಇವಾಗ ರೈಟ್ ಟೈಮ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ ವಿನು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಂತಲೂ ಹಾಕಿದ್ದೀನಿ. ಬಟ್ ಆ್ಯಸ್ ಯೂಶುವಲ್ ಅವರೊಂದು ಡಬ್ಬ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಬಟ್ ನಾನು ಸಹಿಸ್ಕೊಂಡು ಬರ್ತಾ ಇದ್ದೀನಿ. ನೀವು ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಕೈಂಡ್ ಆಫ್ ಲೋಗೋ ಥರ ಇರೋದ್ರಿಂದ ತುಂಬಾ ಶಾರ್ಪ್ ಎಡ್ಜಸ್ ಬೇಕಾಗಿತ್ತು. ಸೊ ನಾನು ಪದೇ ಹೇಳಿ ಶಾರ್ಪ್ ಆಗಿರಲಿ ಎಡ್ಜಸ್ ಅಂತ ಹೇಳಿ ಹಾಕ್ಸ್ಕೊಳ್ತಾ ಇದ್ದೆ. ಆ್ಯಂಡ್ ಟ್ಯಾಟೂ ಹಾಕ್ಸ್ಬೇಕಾದ್ರೆ ಆ್ಯಸ್ ಯೂಶುವಲ್ ಪೇಯ್ನ್ ಇದ್ದೇ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಪೇಯ್ನ್ ಇದ್ದೇ ಇರುತ್ತೆ. ಮತ್ತು ಅದಾದಮೇಲೆ ಅದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಅಪ್ ಟು 7 ಡೇಸ್ವರೆಗೂ. ಅದೆಲ್ಲ ಸೇಫ್ಟಿ ಮೆಷರ್ಮೆಂಟ್ ಹೇಗೆ ಮೇಂಟೈನ್ ಮಾಡೋದು ಅಂತ ಅವ್ರು ಆಲ್ರೆಡಿ ಹೇಳಿರ್ತಾರೆ. ಸೊ ನೀವು ಹೇಗೆ ಮೇಂಟೈನ್ ಮಾಡ್ತಿರೋ ಆ ರೀತಿ ಇಂಕ್ ಕಲರ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಫಸ್ಟ್ ಟ್ಯಾಟೂ ಸಹ ತುಂಬಾ ಶೇಡ್ ಆಗಿಲ್ಲ ಇದುವರೆಗೂ. 10 ಇಯರ್ಸ್ ಆಯಿತು. ಇವಾಗ ನೀವು ಫೈನಲ್ ಲುಕ್ ನೋಡ್ಬೋದು ಟ್ಯಾಟೂದು. ನನ್ನ ಸೆಕೆಂಡ್ ಟ್ಯಾಟೂ ಫೈನಲ್ ಲುಕ್ನ ನೀವು ನೋಡಬಹುದು. ಈಗ ಹೇಗೆ ಅನ್ನಿಸ್ತು ಈ ಟ್ಯಾಟೂ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮಗೂ ಇಷ್ಟ ಆಯಿತಾ? ನೀವು ಟ್ಯಾಟೂ ಲವರ್ಸ್ ಆಗಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ನಿಮಗೆ ಈ ಟ್ಯಾಟೂ ಇಷ್ಟ ಆಗಿದ್ರೆ ನನಗೆ ದಯವಿಟ್ಟು ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತುಂಬಾ ಹೇಳ್ಬೇಕು ಅಂತಂದರೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾರಣ ಆಗುತ್ತೆ ನಿಮ್ಮ ಕಮೆಂಟ್ಸು. ಸೊ ಹಾಗಾಗಿ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಇದನ್ನ ಝೂಮ್ ಆಗಿ ತೋರಿಸ್ತೀನಿ. ಅವತ್ತು ಹಾಕ್ಸಿದ ತಕ್ಷಣ ಹೇಗಿತ್ತು ಅಂದರೆ ಈ ರೀತಿ ಸ್ವಲ್ಪ ಊದಿತ್ತು. ನಾರ್ಮಲ್ ಟ್ಯಾಟೂ ಹಾಕ್ಸೋರಿಗೆ ಗೊತ್ತಿರುತ್ತೆ ಅದು. ಸೊ ಏನು ಅನಿಸ್ತು ಈ ಟ್ಯಾಟೂ? ನಿಮ್ಗೆ ಏನಾದ್ರು ವಿಯರ್ಡ್ ಫೀಲ್ ಆಯಿತಾ, ಇಲ್ಲಾಂದರೆ ಸಖತ್ತಾಗಿದೆ ಅಂತ ಅನ್ನಿಸ್ತಾ? ಏನೇ ಅನಿಸಿದ್ರು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಆ ಟ್ಯಾಟೂ ಹಾಕ್ಸಿದ ಮೇಲೆ ಸ್ವಲ್ಪ ಧೂಳೋಗ್ಬಾರ್ದು, ಅದೇ ಅಂತ ಸೇಫ್ಟಿ ಮೆಷರ್ಸಲ್ಲಿ ಅದನ್ನ ಕವರ್ ಮಾಡಿ ಕೊಡ್ತಾರೆ. ಒಂದು 30 ಮಿನಿಟ್ಸ್ ಹಾಗೆ ಇರಬೇಕು. ಏಕೆ ಅಂದರೆ ಟ್ಯಾಟೂ ಆಗಿರೋ ಜಾಗದಲ್ಲಿ ಬ್ಲಡ್ ಬರೋವಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ಹೀಗೆ ಕವರ್ ಮಾಡಿರ್ತಾರೆ. ಬ್ಲಡ್ ಬಂದಿದ್ದಾರಾ? ಇದಾಗಿ ಇದು ಮಾಡಿ ಎಷ್ಟು ಬ್ಲಡ್ ಹೋಗಿದೆ ನಂದು. ಏನು ಅಂತ ಏನು ಹೇಳ್ಬೇಕು ಅಂತ ನೋಡ್ತೀನಿ. ನೋಡ್ತಿದೆ.
ಏನದು ಅಪ್ಪ ನೋವುತ್ತಿದೆ. ಟ್ಯಾಟನ ಇದು ಏನಿದೆ ಕಳ್ಸ್ಕೊಂಡಿದೆ ವಿ ಅಂತ ಏನ್ ಇಲ್ಲಿದೆ ನನ್ನ ಹೆಸರು ಅಮ್ಮನ ಹೆಸರು ಅಲ್ಲ ನಿನ್ನ ಹೆಸರು ಇಲ್ಲಿದೆ. ನೋವುತ್ತೆ. ಏನ್ ಮನೆ ಇದು ಏನ್ ಅರ್ಥ ಇದು ನಿಂಗೇನ್ ಅನ್ನಿಸ್ತು? ವಿ ಅಂತ ಅನಿಸ್ತು. ಇದೇನು ಡೈಮಂಡ್ ಅಲ್ಲ ಅದು ಏನು ಅಂತ ಹೇಳ್ತಾರೆ. ನಿಂಗೆ ಹೆಂಗ ಅನ್ನಿಸ್ತು? ಚೆನ್ನಾಗಿದೆ ಹಾ ಚೆನ್ನಾಗಿದೆ. ಬಟ್ ವೈ ಅರ್ಪಿತಾ ಏನಕ್ಕೆ? ನಂಗೆ ಇಷ್ಟ ಆಯ್ತು, ನಾನು ಹಾಕ್ಸ್ಕೊಂಡೆ. ನನಗೆ ಬರ್ಡೇ ಗಿಫ್ಟು, ನಿನಗೆ ಬರ್ಡೇ ಗಿಫ್ಟ್ ಇದೆ. ನಿನ್ನ ಬರ್ಡೇ ಗಿಫ್ಟು. ನೋಡ್ತಿದೆ ನೋಡ್ತಿದೆ ಮನೆ. ಏನ್ ಮನೆ ಏನ್ ಮನೆ ಒಂದ್ ಸ್ವಲ್ಪ ಹಸಿರು ಬರುತ್ತಲ್ವಾ, ಇದಕ್ಕೆ ಈ ತರ ಬ್ಲಾಕ್ ಆಗಿದೆ ಅಂತ ಇವತ್ತು ಹಾಕ್ಸಿರೋದು ಅದಕ್ಕೆನಾ? ಏನ್ ಮನೆ ಹಸಿರು ಬರುತ್ತೆ ಟ್ಯಾಟೂನ ಇದು ಅಂತ ಕೇಳ್ತಿಲ್ಲ ಮನೆ ನೀನು. ಮನುಷ್ಯನ ಮನೆ ನೀನು. ಇಲ್ಲ ಚೆನ್ನಾಗಿದೆ. ವಿ ಚೆನ್ನಾಗಿದೆ, ನೈಸ್. ಬಟ್ ವೈ ವಿ? ದಟ್ ಈಸ್ ನಾಟ್ ವಿ, ದಟ್ಸ್ ಎ. ಎಲ್ಲಿದೆ ಎ? ಹಿಂಗ್ ನೋಡು. ಹಿಂಗಂದ್ರೆ ಎ. ಹಿಂಗ್ ನೋಡಿದ್ರೆ ವಿ. ಎರಡು ನೋಡಿದ್ರೆ ಆರವಂತ. ಆರವಂತನಾ? ಎ ವಿ. ಆ ಎ ಇಂದ ಶಟಾಗಿ ವಿ ನ ಎಂಡ್ ಆಗುತ್ತೆ. ಅಂಡ್ ಲುಕ್ಸ್ ಲೈಕ್ ಅ ಸ್ಟಾರ್. ಓಪನ್ ಮಾಡಿ ಟೈ. ನೀನ್ ಯಾಕೆ ಇಷ್ಟ ಬೇಗ ನೋಡ್ದೆ ನೀನು? ಯಾಕೋ ಇವನೇನಾರು ಹೇಳದ್ನ ಆರವು? ಏನಂತ ಹೇಳ್ದ? ಅಮ್ಮ ಅಮ್ಮ ಆರೋ ಅಮ್ಮ ಅಮ್ಮ ಅಂತಿದ್ದ. ನಿನ್ನ ಮೊಬೈಲ್ ಏನಕ್ಕೆ ನೋಡಿದೆ ನೀನು? ಫಸ್ಟ್ ಆಫ್ ಆಲ್ ನಾನು ಸರ್ಪ್ರೈಸ್ ಆಗಿ 12 ಗಂಟೆ ಕೊಡೋ ಅಂತಾನೆ ಹೇಳಿದ್ ನನಗೆ. ಫೈನ್ ಹೋಗ್ಲಿ ಬಿಡಿ. ಸರ್ಪ್ರೈಸ್ ಅಲ್ಲ ಇದು 12 ಗಂಟೆಗೆ ಏನು ಇದಾಗ ನಾರ್ಮಲ್ ಎವ್ರಿಡೇ ಡೇ ಅಲ್ವಾ? ಸರ್ಪ್ರೈಸ್ ಆಗಿ ನೋಡುವಿನು ಹಿಂಗೆ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ನಿನ್ನ ಹೆಸರು ಅಂತ ನಾನು ಹೇಳೋಣ ಅಂದ್ರೆ ನೀನು ಹೋಗ್ಬಿಟ್ಟು ಏನು ಹಾಕೊಳಕ್ಕಾಗಲ್ಲ. ಇನ್ನ ಏನಿದೆ ಅಂದ್ರೆ ಖಾಲಿ ಅಂದ್ರೆ ವಾಚ್ ಲೆಫ್ಟ್ ಕಟ್ಟು. ಯಾಕೆ ಕಟ್ಬಿಟ್ರೆ ಏನಾರು ಅದು ಇದಾಗ್ಬಿಡುತ್ತೆ? ಹೌದಾ? ಏನಾಗುತ್ತೆ? ಫೈನ್ ನೈಸ್ ಅರ್ಪಿತಾ. ನೀನು ತಗೊಂಡು ನೋಡಿದೆ ನೀನು. ಹೋಗ್ಲಿ ಬಿಡಿ ಆಯ್ತು ನೋಡಿ. ಇನ್ನು 12 ಗಂಟೆಗೆ ಹಾಕ್ಸ್ಬೇಕು ಹೇಳ್ಬೇಕು ಅಂತ ನಾನು ಅನ್ಕೊಂಡೆ. ನೀನು ಇಷ್ಟು ಬೇಗ ಏನು ಯಾರು ನೋಡು ಅಂತಂದವರು. ಐ ನೋ ಇಟ್ ಇಸ್ ವೆರಿ ನೈಸ್. ಬಟ್ ನೀನು ಇಷ್ಟು ಬೇಗ ನೋಡಬೇಡ ನೀನು. ನಂಗೆ ಬೇಜಾರಾಯ್ತು. ನಂಗೆ ಬೇಜಾರಾಯ್ತು. ನಾನು ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅನ್ಕೊಂಡೆ. ಆಯ್ತು ನೀವು ವಿಡಿಯೋ ನಾನು ವಾವ್ ಅಂತ ನಾನು ರಿಯಾಕ್ಟ್ ಮಾಡ್ತೀನಿ. ಹೋಗ್ ಹ್ಯಾಪಿ ಬರ್ಡೇ ಪಪ್ಪ. ನಿಧಾನ. ಐ ಲವ್ ಯು ಪಪ್ಪ. ಇದು ಆರೋ ಕೇಕಾ? ಎಸ್. ಅಮ್ಮ ಕೇಕ್, ಅರ್ಪಿತಾ ಕೇಕ್ ಅಂಡ್ ಆರೋ ಕೇಕ್ ಇಸ್ ನಾಟ್. Happy birthday to you. Happy birthday to you, Papa. ಪಪ್ಪ ಮಾಡುತ್ತೆ ಅದು ಆರು ನಮ್ಮದು. ದಿಸ್ ಇಸ್ ಫ್ರಮ್ ಆರು ಕಡೆಯಿಂದ. ಪಪ್ಪ ಕೊಡು ಇದ್ನ. ಪಪ್ಪ ಹ್ಯಾಪಿ ಬರ್ಡೇ ಅಂತ ಕೊಡು. Happy birthday to ಪಪ್ಪ. ಪಪ್ಪ ತಿನ್ಸು ನೀನು. ಮತ್ತೆ ತಗೋ ಪಪ್ಪ ತಿನ್ಸು. ಪೂರ್ತಿ ಕೊಡಿ. ಹಿಂಗೆ ಹಿಡ್ಕೊಂಡು ಕೊಡು. ಹ್ಯಾಪಿ ಬರ್ಡೇ ಪಪ್ಪ. Happy birthday. ಈಗ ಇದು ಕಟ್ ಮಾಡೋಣ. ಓ ಮೈ ಗಾಡ್. ಹ್ಯಾಪಿ ಬರ್ಡೇ ಪಪ್ಪ. ಬಿಡ್ಬೋದು ಹಂಗೆ ಬಿಡ. ವಿಶ್ ಮಾಡಿದೆಲ್ಲ ವಿಶ್ ಮಾಡಿ. ಯಾರು ಹಿಂಗೆ ಇದು ಮಾಡಿ ಹಿಂಗೆ. ದೇವ್ರೇ ಇಟ್ಕೊ ಹಿಂಗೆ. ಕಣ್ಮುಚ್ಚಿ. ದೇವ್ರೇ ಕಾಪಾಡಪ್ಪ. ಅಪ್ಪಪ್ಪಗೆ ಒಳ್ಳೇದ್ ಮಾಡಪ್ಪ. ಒಳ್ಳೆ ಬುದ್ಧಿ ಕೊಡಪ್ಪ. ಎಲ್ಲಾನು ಒಳ್ಳೇದಾಗ್ಲಪ್ಪ. ಹ್ಯಾಪಿ ಬರ್ಡೇ ಪಪ್ಪ. ದುಡ್ಡು ಜಾಸ್ತಿ ಕೊಡಪ್ಪ ಪಪ್ಪಗೆ. ಸರಿ ಆಯ್ತು. ಆರೋಗ್ಯ ಐಶ್ವರ್ಯ ಕೊಡಪ್ಪ. ಹೋಗ್ತಿದೆ ಆರವದು. ಹೋಯ್ತಾರ. ಕೇಕು ಅಮ್ಮ ಕೇಕ್ ಇದು. ಮೈ ಸೈಡ್. ಎಸ್. 2 ಕೇಕು ಮುಗೀತು.
ವಿನುಗೆ ಈವ್ನಿಂಗ್ಗೆ ಅವ್ರ ಕಂಪ್ನಿ ಅಂದ್ರೆ ಅವ್ರ ಆಫೀಸ್ ಕಡೆಯಿಂದ ಒಂದು ಕೇಕ್ ಬಂದಿತ್ತು. ಸೊ ಅದನ್ನು ಇವಾಗಲೇ ಕಟ್ ಮಾಡಿಸ್ತಾ ಇದೀವಿ, ಥ್ಯಾಂಕ್ಸ್ ಟು ಬಿಡಿ ಹಿಸ್ ಕಂಪ್ನಿ. ಇದು ಅವ್ರ ಕಡೆ ಒಂದು ಸಣ್ಣ ಲೆಟರ್ ಬಂದಿದೆ, ಇದು ನಿಮ್ಗೆ. ಓಕೆ, ಏನ್ ಕಳಿಸಿದಾರೆ ಏನು ಮಾಡೋದು? ಓಪನ್ ವಿತ್ ಸ್ಮೈಲ್ ಅಂತ ಯಾರು, ಮೇಕ್ ಮೂಮೆಂಟ್ಸ್ ಮೆಮೊರಬಲ್. ಡಿಯರ್ ವಿನುಕುಮಾರ್ PS, ಹ್ಯಾಪಿ ಬರ್ತ್ಡೇ, ಐ ವಿಶ್ ಯು ಸಕ್ಸಸ್ ಅಂಡ್ ಗುಡ್ ಹೆಲ್ತ್. ಬಿಡಿ, ಸೌತ್ ಏಷ್ಯಾ. ಚಿಕ್ಕದಾದಂತ ಗಿಫ್ಟ್ ಸಹ ಕೊಟ್ಟಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾಂಟ್, ಲಕ್ಕಿ ಬ್ಯಾಂಬೂ ಅಂತ ನನಗೆ ಅನ್ಸುತ್ತೆ. ಸೊ ಇದು ಈ ಪಾಟ್ ಸಹ ತುಂಬಾ ಚೆನ್ನಾಗಿದೆ. ಇದು ಬಿಡಿ ಕಡೆಯಿಂದ ನಿಮ್ಗೆ. ಥ್ಯಾಂಕ್ ಯು ಬಿಡಿ. ಸೊ ನನ್ನ ಕಡೆ ನನಗೆ ಗಿಫ್ಟ್ ಕೇಳಿಲ್ಲ ಇನ್ನು ಅವರು. ಎಲ್ಲಿಟ್ಟಿದ್ದೀರಾ? ಒಂದು ಕೇಕ್ ಪ್ರತಿ ಸಲ ಹೇಳಿದ್ರು ಕ್ರೀಮ್ ಇರೋಂತ ಕೇಕ್ ತರಬೇಡ, ಕ್ರೀಮ್ ಇರೋಂತ ಕೇಕ್ ಅಲ್ಲ, ಕೇಕ್ ಮೇಲೆ 1 ಇಂಚ್ ಕೇಕ್ ಆದ್ರೆ 3 ಇಂಚ್ ಕ್ರೀಮು ಮತ್ತೆ 1 ಇಂಚ್ ಕೇಕ್ 3 ಇಂಚ್ ಕ್ರೀಮ್ ಲೇಯರ್ ಮಾತ್ರ ಬೇಡ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ನಾವು ಪ್ಲಮ್ ಕೇಕ್ ಕಟ್ ಮಾಡಿದ್ವಿ. ಅದು ಒಂದಲ್ಲ 3 ಕೇಕು, ಒಂದು ಆರವಿಂದ, ಒಂದು ಅರ್ಪಿತಾಯಿಂದ, ಒಂದು ಕಂಪನಿಯಿಂದ. ಸೊ ಟುಡೇ ಇಸ್ ಮೈ ಬರ್ಡೇ, ಸಕ್ಸಸ್ಫುಲಿ ಕಟ್ 3 ಕೇಕ್ಸ್ ಅಟ್ ಮಿಡ್ ನೈಟ್. ಸೊ ಗೊತ್ತಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್.